ಬೇಸಿಗೆ ಬಂತು ಅಂತಂದ್ರೆ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗೋದು ಜನರು ಸಾಮಾನ್ಯ. ಆದ್ರೆ ಸಿಟಿ ಜನರೇ ಕಲ್ಲಂಗಡಿ ಹಣ್ಣನ್ನ ಕೊಳ್ಳೋಕ್ ಮುಂಚೆ ತಿನ್ನೋಕ್ ಮುಂಚೆ ಹುಷಾರ್. ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಬೇಗ ಹಣ್ಣಾಗಬೇಕು, ಹಾಗೆ ಅದರ ಬಣ್ಣ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಕೃತಕ ಔಷಧಗಳನ್ನ ಅದಕ್ಕೆ ಇಂಜೆಕ್ಟ್ ಮಾಡಲಾಗ್ತಿದೆ ಅನ್ನೋ ವರದಿಯನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆನೆ ಪ್ರಸಾರ ಮಾಡಲಾಗಿತ್ತು. ಕಲ್ಲಂಗಡಿ ಹಣ್ಣಿನಲ್ಲಿ ಇದೀಗ ಕೃತಕ ಬಣ್ಣ ಇರೋದು ಸಾಬೀತಾಯ್ತಾ ಅನ್ನೋ ಪ್ರಶ್ನೆ. ಕಲ್ಲಂಗಡಿ ಹಣ್ಣು ಹಾಗಾದ್ರೆ ತಿನ್ನೋದಕ್ಕೆ ಸೇಫ್ ಅಲ್ವಾ? ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಬೇಸಿಗೆ ಆರಂಭವಾಗ್ತಿದೆ. ಸಾಕಷ್ಟು ಜನ ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗಿದ್ರೆ, ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ರಸ್ತೆಗಳಲ್ಲಿ ಪೀಸ್ ಆಗಿ ಕಟ್ ಮಾಡಿ ಕಲ್ಲಂಗಡಿ ಹಣ್ಣುಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಕೆಜಿ ಗಟ್ಟಲೆ ಕಲ್ಲಂಗಡಿ ಹಣ್ಣುಗಳು ಮಾರಾಟ ಮಾಡ್ತಾರೆ. ನಾ ಪ್ರೆಸೆಂಟ್ ಈಗ ಹರಿಶ್ಚಂದ್ರ ಘಾಟ್ ಬಳಿರುವ ಒಂದು ಕಲ್ಲಂಗಡಿ ಶಾಪ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು, ಯಾಕಂದ್ರೆ ಕಲ್ಲಂಗಡಿ ಹಣ್ಣುಗಳು ಒಂದ್ ಕಡೆ ಸೇಫ್ ಇಲ್ಲ, ಇದು ಆರೋಗ್ಯಕ್ಕೆ ಹಾನಿಕಾರ ಎಂಬುದು ಒಂದ್ ಕಡೆ ಫುಡ್ ಡಿಪಾರ್ಟ್ಮೆಂಟ್ ಸ್ಪಷ್ಟಪಡಿಸಿದೆ. ಆದ್ರೆ ನಮ್ಮ ರಾಜ್ಯದಲ್ಲ, ನಮ್ಮ ರಾಜ್ಯದ ಹಣ್ಣುಗಳು ಸೇಫ್ ಇದೆ ಅಂತ ಕಡೆ ಸ್ಪಷ್ಟಪಡಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ಏನೋ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣುಗಳನ್ನ ಮಾಡ್ತಾರೆ, ಯಾಕಂದ್ರೆ ಜನಕ್ಕೆ ಕೆಂಪಾಗಿ ಕಾಣಬೇಕೆಂಬ ದೃಷ್ಟಿಯಿಂದ ಕೆಮಿಕಲ್ ಬಳಸ್ತಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಬಟ್ ಕರ್ನಾಟಕದಲ್ಲಿ ಇಲ್ಲ, ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣಿಗೆ ಸಾಕಷ್ಟು ಜನ ತಿಂತಾರೆ, ಯಾಕಂದ್ರೆ ಬಾಯಾರಿಕೆ ಆಗುತ್ತೆ. ರಸ್ತೆ ಬದಿ ಹೋಗುವಾಗ ಕಲ್ಲಂಗಡಿ ಹಣ್ಣು ತಿಂತಾರೆ. ನೋಡ್ತಿರ್ಬೋದು, ಪೀಸ್ ಆಗಿ ಇಲ್ಲಿ ಜನ ತಿಂತಾರೆ. ಬಟ್ ತಿನ್ನುವ ಕಲ್ಲಂಗಡಿಗಳು ಎಷ್ಟು ಸೇಫ್ ಎಂಬುದು ಸಾರ್ವಜನಿಕ ಗೊತ್ತಿಲ್ಲ. ಬಟ್ ಫುಡ್ ಡಿಪಾರ್ಟ್ಮೆಂಟ್ ಸಹ ಏನೋ ಒಂದ್ ಕಡೆ ಸ್ಪಷ್ಟಪಡಿಸಿದೆ, ನೀವು ಕಲ್ಲಂಗಡಿ ಹಣ್ಣು ತಿನ್ನುವಾಗ ತೆಗೆದುಕೊಳ್ಳುವಾಗ 2 ಟೆಸ್ಟ್ ಮಾಡಬಹುದು. ಅದು ಸಿಂಪಲ್ ಟೆಸ್ಟ್ ಮಾಡಬಹುದು, ಒಂದು ಟಿಶ್ಯೂ ಪೇಪರ್, ಮತ್ತೊಂದ್ ಕಡೆ ನೀರಲ್ಲಿ ಹಾಕಿ ಚೆಕ್ ಮಾಡಬಹುದು. ನಾನು ತೋರಿಸ್ತೀನಿ ಯಾವ ರೀತಿ ಟೆಸ್ಟ್ ಮಾಡಬೇಕು, ಯಾಕಂದ್ರೆ ಇದು ಜೀವಕ್ಕೆ ಅಪಾಯ. ಕೆಲವೊಂದು ಹಣ್ಣು ತಿಂದ್ರೆ, ಯಾಕಂದ್ರೆ ಕೆಮಿಕಲ್ ಯಾವ ರೀತಿ ಬಳಸಿದ್ರೆ ಗೊತ್ತಾಗಲ್ಲ. ಒಂದ್ ಕಡೆ ಒಳಗಡೆ ಕೆಂಪಾಗಿ ಹಣ್ಣು ಇರುತ್ತೆ, ಅದಕ್ಕೆ ಸಹ ಕೆಮಿಕಲ್ ಬಳಸ್ತಾರೆ. ಈಗ ನಾನು ತೋರಿಸ್ತೀನಿ. ಒಂದ್ ಕಡೆ ಈಗ ಟಿಶ್ಯೂ ಪೇಪರ್ ಇದೆ. ಈ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನು ಹಾಕಿದ್ರಿ. ಈ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಕೆಂಪ ಆಯ್ತಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣು ಅಂತ ನಾವು ಗೊತ್ತುಪಡಿಸ್ಕೋಬಹುದು. ಸರ್, ಒಂದು ಪೀಸ್ ಕೊಡಿ ಸರ್ ನನಗೆ. ನೋಡಿ, ಟಿಶ್ಯೂ ಪೇಪರ್ ಅಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕಿರ್ತೀನಿ. ಇದು ಏನಾದ್ರೂ ಕೆಂಪು ಆಯ್ತು ಅಂದ್ರೆ ಇದರಲ್ಲಿ ಕೆಮಿಕಲ್ ಮಿಶ್ರಣ ಆಗಿದೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದು ಕೆಮಿಕಲ್ ಹಾಕಿಲ್ಲ ಎಂಬುದು ಗೊತ್ತಾಗುತ್ತೆ. ಯಾಕಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅದೇ ತಿಳಿಸಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಯಾವುದೂ ಇಲ್ಲ, ಬೇರೆ ರಾಜ್ಯಗಳಲ್ಲಿ ಈ ತರ ಹಣ್ಣುಗಳು ಮಾರಾಟ ಮಾಡ್ತಾರೆ. ಮತ್ತು ಕೆಲವೊಂದು ಹಳ್ಳಿ ಭಾಗದಲ್ಲಿ ಸಹ ಗೊತ್ತಾಗಲ್ಲ. ನೋಡಿ, ಈಗ ನಾನು ತೋರಿಸ್ತೀನಿ. ಈಗ ಇಲ್ಲಿ ಯಾವ ರೀತಿಯ ಕೆಂಪು ಬಣ್ಣಕ್ಕೆ ತಿರುಗಿಲ್ಲ, ಎಲ್ಲವೂ ನೀರು ಆಗಿದೆ. ಈ ಹಣ್ಣನ್ನ ನೀರಲ್ಲಿ ಹಾಕ್ತೀನಿ. ಈ ನೀರಲ್ಲಿ ಸಹ ಏನಾದ್ರೂ ಕೆಂಪು ಬಣ್ಣವಾಗಿ ಮಾರ್ಪಟ್ರೆ ಅಲ್ಲಿ ಸಹ ಕೆಮಿಕಲ್ ಹಾಕಿದ್ರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ನೀರಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸಾಕಷ್ಟು ಜನ ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣು ತಿಂತಾರೆ. ಇದರಿಂದ ತಿನ್ನುವುದರಿಂದ ದೇಹಕ್ಕೆ ತುಂಬಾ ಹಾನಿಕರವಾಗಿದೆ. ಕ್ಯಾನ್ಸರ್ ಬರಬಹುದು, ಹಲವು ಕಾಯಿಲೆಗಳು ಬರಬಹುದು, ತುಂಬಾ ಆರೋಗ್ಯಕ ಪರಿಣಾಮವಿರಬಹುದು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಬಂತು ಅಂತಂದ್ರೆ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗೋದು ಜನರು ಸಾಮಾನ್ಯ. ಆದ್ರೆ ಸಿಟಿ ಜನರೇ ಕಲ್ಲಂಗಡಿ ಹಣ್ಣನ್ನ ಕೊಳ್ಳೋಕ್ ಮುಂಚೆ ತಿನ್ನೋಕ್ ಮುಂಚೆ ಹುಷಾರ್. ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಬೇಗ ಹಣ್ಣಾಗಬೇಕು, ಹಾಗೆ ಅದರ ಬಣ್ಣ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಕೃತಕ ಔಷಧಗಳನ್ನ ಅದಕ್ಕೆ ಇಂಜೆಕ್ಟ್ ಮಾಡಲಾಗ್ತಿದೆ ಅನ್ನೋ ವರದಿಯನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆನೆ ಪ್ರಸಾರ ಮಾಡಲಾಗಿತ್ತು. ಕಲ್ಲಂಗಡಿ ಹಣ್ಣಿನಲ್ಲಿ ಇದೀಗ ಕೃತಕ ಬಣ್ಣ ಇರೋದು ಸಾಬೀತಾಯ್ತಾ ಅನ್ನೋ ಪ್ರಶ್ನೆ. ಕಲ್ಲಂಗಡಿ ಹಣ್ಣು ಹಾಗಾದ್ರೆ ತಿನ್ನೋದಕ್ಕೆ ಸೇಫ್ ಅಲ್ವಾ? ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಬೇಸಿಗೆ ಆರಂಭವಾಗ್ತಿದೆ. ಸಾಕಷ್ಟು ಜನ ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗಿದ್ರೆ, ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ರಸ್ತೆಗಳಲ್ಲಿ ಪೀಸ್ ಆಗಿ ಕಟ್ ಮಾಡಿ ಕಲ್ಲಂಗಡಿ ಹಣ್ಣುಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಕೆಜಿ ಗಟ್ಟಲೆ ಕಲ್ಲಂಗಡಿ ಹಣ್ಣುಗಳು ಮಾರಾಟ ಮಾಡ್ತಾರೆ. ನಾ ಪ್ರೆಸೆಂಟ್ ಈಗ ಹರಿಶ್ಚಂದ್ರ ಘಾಟ್ ಬಳಿರುವ ಒಂದು ಕಲ್ಲಂಗಡಿ ಶಾಪ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು, ಯಾಕಂದ್ರೆ ಕಲ್ಲಂಗಡಿ ಹಣ್ಣುಗಳು ಒಂದ್ ಕಡೆ ಸೇಫ್ ಇಲ್ಲ, ಇದು ಆರೋಗ್ಯಕ್ಕೆ ಹಾನಿಕಾರ ಎಂಬುದು ಒಂದ್ ಕಡೆ ಫುಡ್ ಡಿಪಾರ್ಟ್ಮೆಂಟ್ ಸ್ಪಷ್ಟಪಡಿಸಿದೆ. ಆದ್ರೆ ನಮ್ಮ ರಾಜ್ಯದಲ್ಲ, ನಮ್ಮ ರಾಜ್ಯದ ಹಣ್ಣುಗಳು ಸೇಫ್ ಇದೆ ಅಂತ ಕಡೆ ಸ್ಪಷ್ಟಪಡಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ಏನೋ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣುಗಳನ್ನ ಮಾಡ್ತಾರೆ, ಯಾಕಂದ್ರೆ ಜನಕ್ಕೆ ಕೆಂಪಾಗಿ ಕಾಣಬೇಕೆಂಬ ದೃಷ್ಟಿಯಿಂದ ಕೆಮಿಕಲ್ ಬಳಸ್ತಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಬಟ್ ಕರ್ನಾಟಕದಲ್ಲಿ ಇಲ್ಲ, ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣಿಗೆ ಸಾಕಷ್ಟು ಜನ ತಿಂತಾರೆ, ಯಾಕಂದ್ರೆ ಬಾಯಾರಿಕೆ ಆಗುತ್ತೆ. ರಸ್ತೆ ಬದಿ ಹೋಗುವಾಗ ಕಲ್ಲಂಗಡಿ ಹಣ್ಣು ತಿಂತಾರೆ. ನೋಡ್ತಿರ್ಬೋದು, ಪೀಸ್ ಆಗಿ ಇಲ್ಲಿ ಜನ ತಿಂತಾರೆ. ಬಟ್ ತಿನ್ನುವ ಕಲ್ಲಂಗಡಿಗಳು ಎಷ್ಟು ಸೇಫ್ ಎಂಬುದು ಸಾರ್ವಜನಿಕ ಗೊತ್ತಿಲ್ಲ. ಬಟ್ ಫುಡ್ ಡಿಪಾರ್ಟ್ಮೆಂಟ್ ಸಹ ಏನೋ ಒಂದ್ ಕಡೆ ಸ್ಪಷ್ಟಪಡಿಸಿದೆ, ನೀವು ಕಲ್ಲಂಗಡಿ ಹಣ್ಣು ತಿನ್ನುವಾಗ ತೆಗೆದುಕೊಳ್ಳುವಾಗ 2 ಟೆಸ್ಟ್ ಮಾಡಬಹುದು. ಅದು ಸಿಂಪಲ್ ಟೆಸ್ಟ್ ಮಾಡಬಹುದು, ಒಂದು ಟಿಶ್ಯೂ ಪೇಪರ್, ಮತ್ತೊಂದ್ ಕಡೆ ನೀರಲ್ಲಿ ಹಾಕಿ ಚೆಕ್ ಮಾಡಬಹುದು.
ನಾನು ತೋರಿಸ್ತೀನಿ ಯಾವ ರೀತಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ಇದು ಜೀವಕ್ಕೆ ಅಪಾಯ. ಕೆಲವೊಂದು ಹಣ್ಣು ತಿಂದ್ರೆ ಯಾಕಂದ್ರೆ ಕೆಮಿಕಲ್ ಯಾವ ರೀತಿ ಬಳಸಿದ್ರೆ ಗೊತ್ತಾಗಲ್ಲ. ಒಂದ್ ಕಡೆ ಒಳಗಡೆ ಕೆಂಪಾಗಿ ಹಣ್ಣು ಇರುತ್ತೆ, ಅದಕ್ಕೆ ಸಹ ಕೆಮಿಕಲ್ ಬಳಸ್ತಾರೆ. ಈಗ ನಾನು ತೋರಿಸ್ತೀನಿ. ಒಂದ್ ಕಡೆ ಈಗ ಟಿಶ್ಯೂ ಪೇಪರ್ ಇದೆ. ಈ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನ ಹಾಕಿದ್ರಿ. ಈ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಕೆಂಪಾಯ್ತಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣು ಅಂತ ನಾವು ಗೊತ್ತುಪಡಿಸ್ಕೋಬಹುದು. ಸರ್, ಒಂದು ಪೀಸ್ ಕೊಡಿ ಸರ್ ನನಗೆ. ನೋಡಿ, ಟಿಶ್ಯೂ ಪೇಪರ್ ಅಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕಿರ್ತೀನಿ. ಇದು ಏನಾದ್ರೂ ಕೆಂಪು ಆಯ್ತು ಅಂದ್ರೆ ಇದರಲ್ಲಿ ಕೆಮಿಕಲ್ ಮಿಶ್ರಣ ಆಗಿದೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದು ಕೆಮಿಕಲ್ ಹಾಕಿಲ್ಲ ಎಂಬುದು ಗೊತ್ತಾಗುತ್ತೆ. ಯಾಕಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅದೇ ತಿಳಿಸಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಯಾವುದೂ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಈ ತರ ಹಣ್ಣುಗಳು ಮಾರಾಟ ಮಾಡ್ತಾರೆ. ಮತ್ತು ಕೆಲವೊಂದು ಹಳ್ಳಿ ಭಾಗದಲ್ಲಿ ಸಹ ಗೊತ್ತಾಗಲ್ಲ. ನೋಡಿ, ಈಗ ನಾನು ತೋರಿಸ್ತೀನಿ. ಈಗ ಇಲ್ಲಿ ಯಾವ ರೀತಿಯ ಕೆಂಪು ಬಣ್ಣಕ್ಕೆ ತಿರುಗಿಲ್ಲ, ಎಲ್ಲವೂ ನೀರು ಆಗಿದೆ. ಈ ಹಣ್ಣನ್ನ ನೀರಲ್ಲಿ ಹಾಕ್ತೀನಿ. ಈ ನೀರಲ್ಲಿ ಸಹ ಏನಾದ್ರೂ ಕೆಂಪು ಬಣ್ಣವಾಗಿ ಮಾರ್ಪಟ್ರೆ ಅಲ್ಲಿ ಸಹ ಕೆಮಿಕಲ್ ಹಾಕಿದ್ರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ನೀರಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸಾಕಷ್ಟು ಜನ ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣು ತಿಂತಾರೆ. ಇದರಿಂದ ತಿನ್ನುವುದರಿಂದ ದೇಹಕ್ಕೆ ತುಂಬಾ ಹಾನಿಕರವಾಗಿದೆ. ಕ್ಯಾನ್ಸರ್ ಬರಬಹುದು, ಹಲವು ಕಾಯಿಲೆಗಳು ಬರಬಹುದು, ತುಂಬಾ ಆರೋಗ್ಯಕ ಪರಿಣಾಮವಿರಬಹುದು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಬಂತು ಅಂತಂದ್ರೆ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗೋದು ಜನರು ಸಾಮಾನ್ಯ. ಆದ್ರೆ ಸಿಟಿ ಜನರೇ ಕಲ್ಲಂಗಡಿ ಹಣ್ಣನ್ನ ಕೊಳ್ಳೋಕ್ ಮುಂಚೆ, ತಿನ್ನೋಕ್ ಮುಂಚೆ ಹುಷಾರ್. ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅನ್ನೋ ಆಘಾತಕಾರಿ ಅಂಶಗಳು ಪತ್ತೆಯಾಗಿದೆ. ಬೇಗ ಹಣ್ಣಾಗಬೇಕು, ಹಾಗೆ ಅದರ ಬಣ್ಣ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಕೃತಕ ಔಷಧಗಳನ್ನ ಅದಕ್ಕೆ ಇಂಜೆಕ್ಟ್ ಮಾಡಲಾಗ್ತಿದೆ ಅನ್ನೋ ವರದಿಯನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆನೆ ಪ್ರಸಾರ ಮಾಡಲಾಗಿತ್ತು. ಕಲ್ಲಂಗಡಿ ಹಣ್ಣಿನಲ್ಲಿ ಇದೀಗ ಕೃತಕ ಬಣ್ಣ ಇರೋದು ಸಾಬೀತಾಯ್ತಾ ಅನ್ನೋ ಪ್ರಶ್ನೆ. ಕಲ್ಲಂಗಡಿ ಹಣ್ಣು ಹಾಗಾದ್ರೆ ತಿನ್ನೋದಕ್ಕೆ ಸೇಫ್ ಅಲ್ವಾ? ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸಿದೆ. ಬೇಸಿಗೆ ಆರಂಭವಾಗ್ತಿದೆ. ಸಾಕಷ್ಟು ಜನ ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗಿದ್ರೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ರಸ್ತೆಗಳಲ್ಲಿ ಪೀಸ್ ಆಗಿ ಕಟ್ ಮಾಡಿ ಕಲ್ಲಂಗಡಿ ಹಣ್ಣುಗಳನ್ನ ಮಾರಾಟ ಮಾಡ್ತಾರೆ ಮತ್ತು ಕೆಜಿ ಗಟ್ಟಲೆ ಕಲ್ಲಂಗಡಿ ಹಣ್ಣುಗಳು ಮಾರಾಟ ಮಾಡ್ತಾರೆ. ನಾ ಪ್ರೆಸೆಂಟ್ ಈಗ ಹರಿಶ್ಚಂದ್ರ ಘಾಟ್ ಬಳಿರುವ ಒಂದು ಕಲ್ಲಂಗಡಿ ಶಾಪ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು. ಯಾಕಂದ್ರೆ ಕಲ್ಲಂಗಡಿ ಹಣ್ಣುಗಳು ಒಂದ್ ಕಡೆ ಸೇಫ್ ಇಲ್ಲ, ಇದು ಆರೋಗ್ಯಕ್ಕೆ ಹಾನಿಕಾರ ಎಂಬುದು ಒಂದ್ ಕಡೆ ಫುಡ್ ಡಿಪಾರ್ಟ್ಮೆಂಟ್ ಸ್ಪಷ್ಟಪಡಿಸಿದೆ. ಆದ್ರೆ ನಮ್ಮ ರಾಜ್ಯದಲ್ಲ, ನಮ್ಮ ರಾಜ್ಯದ ಹಣ್ಣುಗಳು ಸೇಫ್ ಇದೆ ಅಂತ ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ಏನೋ ಕೆಮಿಕಲ್ ಮಿಶ್ರಿತ ಕಲ್ಲಂಗಡಿ ಹಣ್ಣುಗಳನ್ನ ಮಾಡ್ತಾರೆ. ಯಾಕಂದ್ರೆ ಜನಕ್ಕೆ ಕೆಂಪಾಗಿ ಕಾಣಬೇಕೆಂಬ ದೃಷ್ಟಿಯಿಂದ ಕೆಮಿಕಲ್ ಬಳಸ್ತಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಬಟ್ ಕರ್ನಾಟಕದಲ್ಲಿ ಇಲ್ಲ. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣಿಗೆ ಸಾಕಷ್ಟು ಜನ ತಿಂತಾರೆ. ಯಾಕಂದ್ರೆ ಬಾಯಾರಿಕೆ ಆಗುತ್ತೆ. ರಸ್ತೆ ಬದಿ ಹೋಗುವಾಗ ಕಲ್ಲಂಗಡಿ ಹಣ್ಣು ತಿಂತಾರೆ. ನೋಡ್ತಿರ್ಬೋದು, ಪೀಸ್ ಆಗಿ ಇಲ್ಲಿ ಜನ ತಿಂತಾರೆ. ಬಟ್ ತಿನ್ನುವ ಕಲ್ಲಂಗಡಿಗಳು ಎಷ್ಟು ಸೇಫ್ ಎಂಬುದು ಸಾರ್ವಜನಿಕ ಗೊತ್ತಿಲ್ಲ. ಬಟ್ ಫುಡ್ ಡಿಪಾರ್ಟ್ಮೆಂಟ್ ಸಹ ಏನೋ ಒಂದ್ ಕಡೆ ಸ್ಪಷ್ಟಪಡಿಸಿದೆ. ನೀವು ಕಲ್ಲಂಗಡಿ ಹಣ್ಣು ತಿನ್ನುವಾಗ ತೆಗೆದುಕೊಂಡು ಹೋಗುವಾಗ 2 ಟೆಸ್ಟ್ ಮಾಡಬಹುದು. ಅದು ಸಿಂಪಲ್ ಟೆಸ್ಟ್ ಮಾಡಬಹುದು. ಒಂದು ಟಿಶ್ಯೂ ಪೇಪರ್, ಮತ್ತೊಂದ್ ಕಡೆ ನೀರಲ್ಲಿ ಹಾಕಿ ಚೆಕ್ ಮಾಡಬಹುದು. ನಾನು ತೋರಿಸ್ತೀನಿ ಯಾವ ರೀತಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ಇದು ಜೀವಕ್ಕೆ ಅಪಾಯ. ಕೆಲವೊಂದು ಹಣ್ಣು ತಿಂದ್ರೆ ಯಾಕಂದ್ರೆ ಕೆಮಿಕಲ್ ಯಾವ ರೀತಿ ಬಳಸಿದ್ರೆ ಗೊತ್ತಾಗಲ್ಲ. ಒಂದ್ ಕಡೆ ಒಳಗಡೆ ಕೆಂಪಾಗಿ ಹಣ್ಣು ಇರುತ್ತೆ, ಅದಕ್ಕೆ ಸಹ ಕೆಮಿಕಲ್ ಬಳಸ್ತಾರೆ. ಈಗ ನಾನು ತೋರಿಸ್ತೀನಿ. ಒಂದ್ ಕಡೆ ಈಗ ಟಿಶ್ಯೂ ಪೇಪರ್ ಇದೆ. ಈ ಟಿಶ್ಯೂ ಪೇಪರ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನ ಹಾಕಿದ್ರಿ. ಈ ಒಂದು ಟಿಶ್ಯೂ ಪೇಪರ್ ಅಲ್ಲಿ